ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ನಡುವೆ ಮತ್ತೊಂದು ಶಾಕ್ ಇದು. ದುಡ್ಡು ಕೊಟ್ಟರೂ ಕೂಡ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಸ್ಟಾಕ್ ಇಲ್ಲ ಅಂತ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಬಹುತೇಕ ಬಂಕ್ಗಳಲ್ಲಿ ಕಾಣಸಿಗ್ತಾ ಇದೆ. ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಸ್ಟಾಕ್ ಇಲ್ಲದೆ ವಿಜಯಪುರದಲ್ಲಿ ಕೆಲ ಬಂಕ್ಗಳು ಬಂದಾಗಿದ್ದಾವೆ. ವಿಜಯಪುರ ನಯಾರಾ ಪೆಟ್ರೋಲ್ ಬಂಕ್ ಬಂದಾಗಿದೆ. ಜಮಖಂಡಿ ರಸ್ತೆಯಲ್ಲಿರುವಂತಹ ನಯಾರಾ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಲಾಗಿದೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಇಂಥದ್ರ ನಡುವೆ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಅಂತ ಬಂಕ್ಗೆ ಹೋದರೆ ಬಂಕಲ್ಲಿ ಏನು ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಕಾಣಸಿಗ್ತಾ ಇದೆ. ಹಾಗಾಗಿ ವಿಜಯಪುರದಲ್ಲಿ ನಯಾರಾ ಬಂಕ್ ಅನ್ನ ಸದ್ಯ ಕ್ಲೋಸ್ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಸಂಘರ್ಷ ನಡೀತಾ ಇದೆ. ಈ ನಡುವೆ ತೈಲ ಬಿಕ್ಕಟ್ಟು ಎದುರಾಗುತ್ತಾ ಅಂತಕ್ಕಂಥ ಅನುಮಾನಗಳು ಶುರುವಾಗಿದ್ದಾವೆ. ಈ ನಡುವೆ ತೈಲ ಕಂಪನಿಗಳು ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಹೆಚ್ಚಳ ಮಾಡೋದ್ರ ಮೂಲಕ ಗ್ರಾಹಕರಿಗೆ ಶಾಕನ್ನು ಕೊಟ್ಟಿವೆ. ಇನ್ನೊಂದು ಶಾಕ್ ಏನಂತ ಹೇಳಿದ್ರೆ, ವಿಜಯಪುರದಲ್ಲಿ ಕೆಲವೊಂದಿಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕೇ ಸಿಗ್ತಾ ಇಲ್ಲ. ನಾವೀಗ ವಿಜಯಪುರದ ನೈರಾ ಪೆಟ್ರೋಲ್ ಬಂಕ್ನಲ್ಲಿದ್ದೀವಿ. ಅನ್ನದಾನೇಶ್ವರ ಪೆಟ್ರೋಲಿಯಮ್ಸ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತಾ ಇದ್ರೆ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ, ನೋಡ್ಬೋದು ತಾವು. ಪೆಟ್ರೋಲ್ ಸ್ಟಾಕ್ ಇರೋದಿಲ್ಲ, ಡೀಸೆಲ್ ಸ್ಟಾಕ್ ಇರೋದಿಲ್ಲ ಅಂಥೇಳಿ ಕಳೆದ 2 ದಿನಗಳಿಂದ ಇದು ಏನಂತಂದರೆ ಈ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ, ಸ್ಟಾಕೇ ಇಲ್ಲ. ಇಲ್ಲಿ ಬಂದಂಥ ಗ್ರಾಹಕರು ವಾಪಸ್ ತೆರಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಏನಂದರೆ ಈಗಾಗಲೇ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರವನ್ನು 3 ರೂಪಾಯಿ ಹೆಚ್ಚಳ ಮಾಡೋದ್ರ ಮೂಲಕ ತೈಲ ಕಂಪನಿಗಳಿಗೆ ಶಾಕನ್ನು ಕೊಟ್ಟಿವೆ. ಇನ್ನೊಂದೆಡೆಗೆ ನೋಡ್ತಾ ಇದ್ದೀವಿ, ಇಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಪೆಟ್ರೋಲ್ ಡೀಸೆಲೇ ಸಿಗ್ತಾ ಇಲ್ಲ, ಸ್ಟಾಕೇ ಇಲ್ಲ ಅಂತಕ್ಕಂಥದ್ದು. ಇದು ಏನಂದರೆ ಗ್ರಾಹಕರಿಗೆ ಡಬಲ್ ಶಾಕ್ ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆಗೆ ದರ ಹೆಚ್ಚಳ ಆಗ್ತಾ ಇದೆ, ಎಲ್ಲ ಒಂದು ಕಡೆಗೆ ಪೆಟ್ರೋಲ್ ಸಿಗ್ತಾ ಇದ್ರೆ ಓಕೆ, ಆದರೆ ಕೆಲವೊಂದಿಷ್ಟು ಕಡೆಗೆ ಪೆಟ್ರೋಲೇ ಸಿಗ್ತಾ ಇಲ್ಲ, ಡೀಸೆಲೇ ಸಿಗ್ತಾ ಇಲ್ಲ, ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕೇ ಇಲ್ಲ ಅಂತ ಹೇಳಿದರೆ ಇದು ಏನಂದರೆ ಸಹಜವಾಗಿ ಏನಂತಂದರೆ ಇದೊಂದು ಏನಂದರೆ ಜನರಲ್ಲಿ ಶಾಕನ್ನು ಮೂಡಿಸ್ತಾ ಇರೋದು ಗ್ರಾಹಕರಲ್ಲಿ. ಮೊದಲೇ ಈಗ ಪೆಟ್ರೋಲ್ ದರ ಏರಿಕೆ ಆಯಿತು, ಡೀಸೆಲ್ ದರ ಏರಿಕೆ ಆಯಿತು ಅಂತೇಳಿ ಈಗ ಆತಂಕದಲ್ಲಿ ಗ್ರಾಹಕರಿರುವಂಥ ಈ ನಡುವೆ ಒಂದೊಂದೇ ಪೆಟ್ರೋಲ್ ಬಂಕ್ಗಳು ಈ ರೀತಿಯಾಗಿ ಸ್ಟಾಕ್ ಇಲ್ಲ ಅಂತೇಳಿ ಬಂದಾಗ್ತಾ ಇದ್ರೆ ಹೇಗೆ ಕತೆ ಅನ್ನುವಂಥದ್ದು. ಈಗ ಸ್ಥಳೀಯರೊಬ್ರು ಇದ್ದಾರೆ, ಅವ್ರನ್ನೇ ಮಾತಾಡ್ಸಿರಿ. ಹೌದು ಸರ್, ಶಾಕ್ ಆಗೈತೆ ಸರ್. ಈಗ ಯಾಕಂದ್ರೆ ರೇಟ್ ಜಾಸ್ತಿ ಆಗಬಾರ್ದಾಗಿತ್ತು, ಬಟ್ ಏನು ವಾರ ಇದೆ, ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ತಿರುಗಾಡೋದೆಲ್ಲ ಕಡಿಮೆ ಮಾಡ್ತಾ ಇದ್ದೀವಿ. ಕಡಿಮೆ ಮಾಡಿ ಇದು ಮಾಡ್ತಾ ಇದ್ದೀವಿ ಸರ್. ಹೆಂಗೆ ಕಡಿಮೆ ಮಾಡಾಕತ್ತೀರಿ ಅಂದ್ರೆ ತಿರುಗಾಟನ ಹೆಂಗೆ ನೀವು ರೆಡ್ಯೂಸ್ ಮಾಡ್ಕೊಳಕತ್ತೀರಿ? ಅಡ್ಡಾಟನ ಶಾರ್ಟ್ಕಟ್ ರೂಟ್ ಎಲ್ಲ ನೋಡ್ತಾ ಇದ್ದೀವಿ. ಶಾರ್ಟ್ಕಟ್ ಜಾಸ್ತಿ ತಿರುಗಾಡೋದು ಕಡಿಮೆ ಮಾಡ್ತೀವಿ ರೀ. ಏನು ಯೂಸ್ ಇದ್ದಲ್ಲಿ ಅಷ್ಟೇ ತಿರುಗಾಡ್ತೀವಿ. ಯಾಕಂದ್ರೆ ಕ್ಲೋಸ್ ಆಗೈತಿ, 3 ರೂಪಾಯಿ ಜಾಸ್ತಿ ಅಂದ್ರೆ ನಮ್ಮದು ವರ್ಕೌಟ್ ಆಗಲ್ಲ. ಅಂದರೆ ಈಗ ಫ್ರೆಂಡ್ ಅದು ಫೋನ್ ಮಾಡಿ ಬೇರೆ ಒಂದು ಟೀ ಕುಡಿ ಅಂದ್ರೆ ಹೋಗಂಗಿಲ್ಲ ಮುಂದೆ. ಈಗ ಫಾಲ್ತು ತಿರುಗಾಡೋದಲ್ಲ ರೀ, ಕೆಲಸ ಇದ್ರೆ ಅಷ್ಟೇ ಹೋಗ್ಬೇಕಟ್ಟೆ. ಈಗ ಇನ್ನೊಂದು ನಾವು ನೋಡಾಕತ್ತೀವಿ ರೀ, ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕೇ ಸಿಗಾಕತ್ತಿಲ್ಲ ರೀ. ಮತ್ತು ಇದು ಒಂಥರ ರೇಟ್ ಏನು ಹೆಚ್ಚಾಗುತ್ತೆ, ಇನ್ನು ಸ್ಟಾಕು ಸಿಗ್ಲಿಲ್ಲ ಪರಿಸ್ಥಿತಿ ಹೆಂಗಂತ್ರಿ? ಸ್ಟಾಕ್ ಏನು ಮನೆಯಾಗ ಕುಂದಿರ್ಬೇಕಾಗ್ತದೆ, ಮನೇಲಿ ಕೂತೆ ವರ್ಕ್ ಮಾಡ್ಬೇಕಾಗತ್ತೆ. ನಾವಂತರೂ ಅನಿವಾರ್ಯ, ನಾವು ಮಾಡಬೇಕು, ಹೊರಗೆ ಹೋಗ್ಬೇಕಾಗತ್ತೆ. ಬಟ್ ಹೆಂಗೆ ಮ್ಯಾನೇಜ್ ಮಾಡ್ಬೇಕಾಗತ್ತೆ, ಹಂಗಾಗಿ ಮಾಡಿ ಸರ್. ಒಂಥರ ಸಂಕಷ್ಟ ಇದೆ ಮ್ಯಾನೇಜ್ ಮಾಡ್ಬೇಕಂತ. ಕಷ್ಟ ಇದೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಸರ್. ಹಂಗೆ ಮೋದಿಯವರು ಹೇಳ್ತಾ ಇದ್ದಾರೆ, ತೈಲವನ್ನು ಉಳಿಸ್ರಿ, ಅಡ್ಡಾಟ ಕಡಿಮೆ ಮಾಡಿರಿ, ಅವಶ್ಯಕತೆ ಇಲ್ಲ ಅಡ್ಡಾಟ. ಅದಕ್ಕೆ ಏನು ಅನಿಸುತ್ತೆ ನಿಮಗೆ? ಅದು ಒಂದು ರೀತಿಯಿಂದ ಒಳ್ಳೆಯದೇ ಸರ್. ಅದು ಅವಶ್ಯಕತೆ ಇದೆ, ಅಷ್ಟೇ ತಿರುಗಾಡಬೇಕು. ಸುಮ್ಮನೆ ಗಾಡಿ ತೊಗೊಂಡು ಮೈಲೇಜ್ ಕೊಡುವಂಥ ಬೈಕ್ ತೊಗೋಬೇಕು. ಸುಮ್ಮನೆ 220, 250 cc ಬೈಕ್ ಅಂತಲೂ ಸ್ಪೆಂಡರು, ಸ್ಕೂಟಿ ಎಲ್ಲ ತೊಗೊಂಡು ತಿರುಗಾಡ್ಬೇಕು ಸರ್. ಎಲೆಕ್ಟ್ರಿಕ್ ಚಲೋ ಸರ್. ನಾವು ಎಲೆಕ್ಟ್ರಿಕ್ ತೊಗೊಳೋದ್ರಿಂದ ಒಳ್ಳೇದಂತ ಅನಿಸ್ತದೆ. ಓಕೆ, ನಾವು ಕೂಡ ಇಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲಿ ಏನಂತಂದರೆ ಕೆಲವೊಂದಿಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಸಿಗ್ತಾ ಇಲ್ಲ, ಇನ್ನು ಕೆಲವಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ದರ ಹೆಚ್ಚಳ ಆಗಿದೆ. ಇದೆಲ್ಲವೂ ಕೂಡ ಏನಂತಂದರೆ ಶಾಕ್ ಮೇಲೆ ಶಾಕು ವಾಹನ ಸವಾರಿಗೆ ಸಿಗ್ತಾ ಇರುವಂಥದ್ದು. ವಿಜಯಪುರಕ್ಕೆ ಅಪ್ಪು ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.